ಆ ಹುಡುಗಿ ಹೆಸರು ಮಂಗಮ್ಮ ಅಂತ. ನನ್ನ ಫ್ರೆಂಡ್ ಮನೇಲಿ ಕೆಲಸ ಮಾಡೋಳು. ನಮ್ಮ ಡ್ಯಾಡ್ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ನನ್ನ ಫ್ರೆಂಡಿಗೆ ಹೇಳಿದ್ದೆ. ಅದಕ್ಕೆ ಡ್ಯಾಡ್ನ ನೋಡ್ಕೊಳ್ಳೋದಕ್ಕೆ ಇವಳನ್ನ ಕಳಿಸ್ಕೊಟ್ಟಿದ್ದಾನೆ. ಮನೆ ಕೆಲಸದವಳು ಅನ್ನೋ ವಿಷಯನೇ ಮರ್ತು ದೊಡ್ಡ ಡಾಕ್ಟರ್ ಹಾಗೆ ನಿನ್ ಸ್ವಂತ ಟ್ರೀಟ್ಮೆಂಟ್ ಕೊಡೋಕ್ ಬಂದ್ಯಾ? ಈ ಬೊಟ್ಟಿಟ್ಟಿದ್ಯಾರು? ನಾನೇ ಇಟ್ಟಿದ್ದು. ಯಾರಿಡೋಕ್ ಹೇಳಿದ್ ನಿನಗೆ? ತಲೆ ಕಟ್ಟಿರೋದು ನೋಡಿದ್ಯಾ? ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಕಾಮನ್ ಸೆನ್ಸು ಇಲ್ವಾ ನಿನಗೆ? ಅದು ಅಮ್ಮನವ್ರ ಕುಂಕುಮ. ಒಳ್ಳೇದೇ ಆಗತ್ತೆ ಹೊರತು ಏನು ಕೆಟ್ಟಾಗಲ್ಲಮ್ಮ. ನನ್ನ ಕೈಯೇ ತಡೀತ್ಯಾ? ಆಫ್ಟರ್ ಆಲ್ ಕೆಲಸದವಳು ನೀನು. ನಿನಗಿಷ್ಟೊಂದು ಸಲಿಗೆ ಯಾಕೆ? ನಿನ್ ನಿತಿ ಮಿತಿ ಗೊತ್ತಿರ್ಲಿ. ಎಲ್ಲ ಗೊತ್ತಿರೋ ಹಾಗೆ ಮಾತಾಡ್ತಿದ್ಯಾ? ಏನ್ ಗೊತ್ತು ನಿನಗೆ? ಪಾತ್ರೆ ತೊಳೆಯೋದು, ಮನೆ ಒರೆಸೋದು, ಬಟ್ಟೆ ಒಗೆಯೋದು, ಹೇಳಿದ ಕೆಲಸ ಮಾಡೋದು, ಇದು ನಿನ್ನಂಥ ಕೆಲ್ಸದವ್ರು ಮಾಡ್ಬೇಕಾಗಿರೋ ಕೆಲಸ. ಹೊರಗೆ ಹೋಗು. ಗೆಟ್ ಔಟ್ ಐ ಸೇ. ಇಷ್ಟು ದೊಡ್ಡ ಅನಾಹುತ ಎಲ್ಲಾಯ್ತು? ಹೇಗಾಯ್ತು? ಡ್ಯಾಡ್ ಮಹಾದೇವಪುರಕ್ಕೆ ಹೋಗಿದ್ರು. ವಾಪಸ್ ಬರ್ತಿದ್ದಾಗ ಯಾರೋ ಕಳ್ಳ ದುಡ್ಡಿಗೋಸ್ಕರ ಡ್ಯಾಡಿ ಮೇಲೆ ಅಟ್ಯಾಕ್ ಮಾಡಿದ್ನಂತೆ. ಆಗ ಕಳ್ಳಂಗೂ ಡ್ಯಾಡಿಗೂ ಮಧ್ಯೆ ನಡೆದಿರೋ ಗಲಾಟೆಯಲ್ಲಿ ಡ್ಯಾಡಿ ಕಾರ್ ಗುದ್ದಿ ಬಿದ್ದಿದ್ದಾರೆ. ಭಾವನವ್ರ ಮೇಲೆ ಅಟ್ಯಾಕ್ ಮಾಡಿದ್ರಾ? ಯಾರವನು? ಸಿಕ್ಕಿದ್ನಾ? ಇದಕ್ಕೆಲ್ಲ ಕಾರಣ ನಮ್ಮಪ್ಪನೇ ಅಂತ ಇವ್ರಿಗೆ ಗೊತ್ತಾಗ್ಬಿಡುತ್ತೋ ಏನೋ. ಸಿಕ್ಕದ್ನಾ? ಅವನನ್ನ ಪೊಲೀಸರು ಅರೆಸ್ಟ್ ಮಾಡಿದಾರಂತೆ. ಅವನೀಗ ಸ್ಟೇಷನ್ ಹೇಳಿದ್ದಾನೆ. ಚಿಕ್ಕಮ್ಮ, ಈ ನತದೃಷ್ಟನೇ ನಿನ್ನ ಅಪ್ಪ ಅಂತ ಯಾರಿಗೂ ಹೇಳ್ಬೇಡಪ್ಪ. ನಿಮ್ ತಾತ ನಮ್ಮ ಅಕ್ಕ ಮತ್ತೆ ಭಾವನ್ನ ಮನೆಯಿಂದ ಹೊರಗ್ ತಳ್ಳಿದ್ರು. ಅಷ್ಟೆಲ್ಲ ಅವಮಾನ ಆದ್ಮೇಲೂ ಮತ್ತೆ ನಿಮ್ಮಪ್ಪ ಆ ಊರಿಗೆ ಯಾಕೆ ಹೋದ್ರು? ನಮ್ಮಕ್ಕನಿಗೆ ಭಾವನ್ಗೆ ಬೆಲೆ ಕೊಡ್ತಿರೋ ಆ ಊರಿನ ಮೇಲೆ, ಆ ಊರಿನ ಜನರ ಮೇಲೆ ನಿಮ್ಮಪ್ಪನಿಗಿನ್ನೂ ಯಾಕಷ್ಟು ಪ್ರೀತಿ? ನಿಮ್ಮಪ್ಪ ಆ ಊರಿಗೆ ಯಾಕೆ ಹೋಗಿದ್ದು? ಸರ್ಸುಗೋಸ್ಕರ ಹೋಗಿದ್ರು ಚಿಕ್ಕಮ್ಮ. ಸರಸು ಅಂದ್ರೆ? ಡ್ಯಾಡಿ ಫ್ರೆಂಡು ಜಗದೀಶ್ ಅವರ ಡಾಟರು. ಆ ಸರ್ಸು ಮದುವೆಗೆ ಹೆಲ್ಪ್ ಮಾಡಬೇಕು ಅಂತ ಡ್ಯಾಡಿ ಅಲ್ಲಿಗೆ ಹೋಗಿದ್ದು. ಅರುಣ್ ಪ್ರಸಾದ್ ಮಾವ ಬಂದಿತ್ತು
ನನಗ್ ಸಹಾಯ ಮಾಡೋದಕ್ಕ. ಇನ್ನೂ ಆ ಸರ್ಸುನ ಮರ್ತಿಲ್ವಾ? ಸರ್ಸು ಅಂದ್ರೆ ನಿಮ್ಮ ಅಪ್ಪನಿಗೆ ಯಾಕಷ್ಟು ಹುಚ್ಚು ಪ್ರೀತಿ? ಆ ಸರಸು ತಾಯಿ ಸತ್ತಾಗಿಂದ ನಮ್ಮ ಅಕ್ಕ ಭಾವನ್ ಲೈಫ್ ತುಂಬಾನೇ ಡಿಸ್ಟರ್ಬ್ ಆಗಿದೆ. ಒಂದೇ ಮನೇಲಿದ್ರೂ 12 ವರ್ಷದಿಂದ ಅಕ್ಕ ಭಾವ ಬೇರೆ ಬೇರೆಯಾಗಿ ಬದುಕ್ತಿದ್ದಾರೆ. ಮಾಡದೇ ಇರೋ ತಪ್ಪಿಗೆ ನಮ್ಮ ಅಕ್ಕ ಶಿಕ್ಷೆ ಅನುಭವಿಸ್ತಿದ್ದಾಳೆ. ಅದು ಸಾಲದು ಅಂತ ಇನ್ನೂ ಅವಳಿಗೆ ಸಹಾಯ ಮಾಡೋಕ್ ಹೋಗಿದಾರಾ? ಅಂದ್ರೆ ನಿಮ್ ಡ್ಯಾಡಿಗೆ ನನ್ನ ಅಕ್ಕನಿಗಿಂತ ಆ ಸರಸುನೇ ಹೆಚ್ಚಾಗೋದ? ಏಯ್ ಸರ್ಸು ಕಣೋ. ಏಯ್, ನೀನಿನ್ನೂ ಇಲ್ಲೇ ಇದೆಯಲ್ಲ, ಹೊರಡು ಅಂದ ತಾನೆ? ಹೊರಡು ಇಲ್ಲಿಂದ. ಮ್ಯಾಮ್, ಫೋನ್. ಅಕ್ಕ ಫೋನ್ ಮಾಡ್ತಿದ್ದಾಳೆ. ಮ್ಯಾಮ್ ಫೋನಾ? ಮೇಡಮ್ಗೆ ಡ್ಯಾಡ್ ವಿಷಯ ಗೊತ್ತಾದ್ರೆ ಅಷ್ಟು ದೂರದಿಂದ ಇಲ್ಲಿಗೆ ಬರೋಕ್ಕೂ ಆಗದೆ ನೆಮ್ಮದಿಯಾಗಿರೋಕ್ಕೂ ಆಗದೆ ಚಿಂತೆ ಮಾಡ್ತಿರ್ತಾರೆ ಚಿಕ್ಕಮ್ಮ. ಹೇಳಕ್ಕ. ಮಾರ್ನಿಂಗ್ ಮೆಸೇಜ್ ಮಾಡಿದ್ದೆ. ಈಸ್ ಎವ್ರಿಥಿಂಗ್ ಫೈನ್? ಅಲ್ಲೆಲ್ಲರೂ ಚೆನ್ನಾಗಿದ್ದಾರಾ? ಇಲ್ಲಿ ಪ್ಲೀಸ್ ಬೇಡ ಚಿಕ್ಕಮ್ಮ. ಇಲ್ಲೆಲ್ಲರೂ ಚೆನ್ನಾಗೇ ಇದ್ದಾರೆ ಅಕ್ಕ. ಎವ್ರಿಥಿಂಗ್ ಇಸ್ ಫೈನ್. ಹೇಳು ಶಾಂಭವಿ, ಅಲ್ಲೇನಾದ್ರೂ ವಿಶೇಷ ಇದೆಯಾ? ಏನಿಲ್ಲ ಅಕ್ಕ, ಸ್ವಲ್ಪ ದಿನ ನಮ್ಮ ಮನೆಗೆ ಹೋಗೋಣ ಅನ್ಕೋತಿದ್ದೀನಿ. ಒಂದ್ಸಾರಿ ಹೋಗ್ಬಿಟ್ ಬಾ ಅಂತ ನಾನೇ ಹೇಳಬೇಕು ಅನ್ಕೊಂಡಿದ್ದೆ. ನಾನು ಯಾವಾಗ್ಲೂ ಮಕ್ಕಳು ಹೇಗಿದ್ದಾರೋ ಏನ್ ಮಾಡ್ತಿದ್ದಾರೋ ಅಂತ ಯೋಚನೆ ಮಾಡ್ತಾ ಇದ್ದೆ. ನಿನ್ ಕೈಲಿ ಸಾಧ್ಯವಾಗೋದಾದ್ರೆ ನೀನ್ ಸ್ವಲ್ಪ ದಿನ ಅಲ್ಲೇ ಇದ್ರೆ ನನ್ನ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಇರುತ್ತೆ. ಖಂಡಿತ ಹೋಗಿ ಬರ್ತೀನಕ್ಕ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನೀನ್ ಬರೋದ್ರೊಳಗೆ ಇರೋ ಸಮಸ್ಯೆಗಳನ್ನ ಇಲ್ಲದ ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು ಶಾಂಭವಿ, ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಎಲ್ಲಕ್ಕಿಂತ ಮೊದಲು ಈ ಫ್ಯಾಮಿಲಿಗೆ ಆ ಸರಸು ಪ್ರಾಬ್ಲಮ್ ಇಲ್ಲದೆ ಇರೋ ಹಾಗೆ ಮಾಡಬೇಕು. ಹೌದೌದು, ನೀ ಹೇಳಿದ್ದೆ ಕರೆಕ್ಟು. ನಿಂತ್ಕೊಳ್ಳಮ್ಮ, ಎಲ್ಲೋಗ್ತಾ ಇದೆಯಾ? ನಮ್ಮ ಅಪ್ಪನ್ನ ನೋಡ್ಬೇಕಣ್ಣ. ದೊಡ್ಡ ಸಾಹೇಬ್ರಿದ್ದಾರೆ, ಈಗ ಯಾರನ್ನೂ ನೋಡೋಕ್ಕಾಗಲ್ಲ. ಹೋಗೋಗೋ. ತುಂಬಾ ಹೊತ್ತಿರಲ್ಲ ಅಣ್ಣ. ನಮ್ಮ ಅಪ್ಪಂಗೆ ಅಮ್ಮನವ್ರ ತೀರ್ಥ ಕೊಟ್ಟು ಬಂದ್ಬಿಡ್ತೀನಿ ಅಣ್ಣ. ನೀನು ಒಳಗೆ ಕಳಿಸಿದ್ರೆ ಸಾಹೇಬ್ರು ಕೋಪ ಮಾಡ್ಕೋತಾರಮ್ಮ. ಒಂದ್ಸಲ ಮಾತಾಡ್ಕೊಂಡು ಬರ್ತೀನಣ್ಣ. ಬೇಕಾದ್ರೆ ಸಾಹೇಬ್ರನ್ನ ನಾನೇ ಹೋಗಿ ಕೇಳ್ತೀನಿ. ಸರಿ, ಬೇಗ ಹೋಗಿ ಬಂದ್ಬಿಡಮ್ಮ. ಆ. ಮತ್ತೆ ಯಾಕೆ ಬಂದೆ? ಅಪ್ಪನ್ನ ನೋಡೋದಕ್ಕೆ ಕಾರಣ ಬೇಡ ಅಲ್ವಾ ಅಪ್ಪ? ನನ್ಗೆ ಮದ್ವೆ ಆಯ್ತು ಅಪ್ಪ. ನಿಮ್ಮ ಆಶೀರ್ವಾದ ತಗೊಳಕ್ ಬಂದೆ ಅಪ್ಪ. ದೀರ್ಘ ಸುಮಂಗಲಿ ಭವ. ಸ್ವಂತ ತಂದೆ ಆದರೂ ಮದುವೆ ಮಾಡೋಕ್ಕಾಗ್ಲಿಲ್ಲ. ನನ್ನ ಮಗಳು ತಲೆ ಮೇಲೆ 4 ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡದೇ ಇರೋ ದುರಾದೃಷ್ಟವಂತ. ನಿನ್ನ ಮದುವೆ ಕೂಡ ನೋಡಕ್ ಬರ್ದೇ ಇರೋ
ಈ ತಂದೆನ ಕ್ಷಮಿಸಮ್ಮ, ಕ್ಷಮಿಸು. ನಾವೇನು ಅಂದ್ಕೊಂಡ್ರೆ ದೈವ ಇನ್ನೊಂದೇನೋ ಮಾಡುತ್ತೆ. ತೀವ್ರ ನಿರ್ಧಾರಕ್ಕೆ ಯಾರು ಏನೂ ಮಾಡಕ್ಕಾಗಲ್ಲ ಅಪ್ಪ. ಅಮ್ಮನವ್ರ ತೀರ್ಥ ತಗೊಂಡ್ ಬಂದಿದ್ದೀನಿ. ಈ ಅಮ್ಮನವ್ರ ಕುಂಕುಮ ಇಡ್ತಿದ್ದ ಹಾಗೆ ದೊಡ್ಡಯ್ಯ ಹುಷಾರಾಗ್ಬಿಟ್ರು. ನೀನು ಹೊರಗಡೆ ಬರ್ತೀಯ ಅಪ್ಪ, ಭಯ ಪಡಬೇಡ. ತಂದೆಯಾಗಿ ನನ್ನ ಮಗಳಿಗೆ ಏನೂ ಮಾಡೋಕ್ಕಾಗಲಿಲ್ಲ. ನನ್ನ ಮಗಳನ್ನ ಸುಖವಾಗಿ ನೋಡ್ಕೊ ಅಂತ ಅಳಿಯಂಗೆ ವರದಕ್ಷಿಣೆ ಕೂಡ ಕೊಡಲಿಲ್ಲ. ತಂದೆ ತಾಯಿ ಮಕ್ಕಳು ಚೆನ್ನಾಗಿರ್ಲಿ ಅಂತಾನೆ ಯಾವಾಗ್ಲೂ ಬೇಡ್ಕೋತಾರೆ. ನಿನ್ ಹಾರೈಕೆನೆ ನನ್ಗೆ ಅಕ್ಷತೆ, ಆಶೀರ್ವಾದ ಅಪ್ಪ. ಅಳಿಯ ಒಳ್ಳೆಯವನ ಅಮ್ಮ. ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದು ಅವತ್ ನೀವ್ ನೋಡಿರೋ ಹುಡುಗ ಅಲ್ಲ ಅಪ್ಪ. ರಾಹುಲ್ ಅವ್ರ ಜೊತೆ ನನ್ ಮದ್ವೆ ಆಗೋಯ್ತು. ಆದ್ರೆ ನೀನ್ ಅರುಣ್ ಮಾವನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ. ಅವ್ರ ಮಗನ್ ಜೊತೆಗೆ ನನ್ ಮದ್ವೆ ಆಯ್ತು ಅಂತ ಹೇಳಿದ್ರೆ ನೀನ್ ತುಂಬಾ ನೊಂದ್ಕೋತೀಯ ಅಪ್ಪ. ನನ್ನ ನೋಡೋದಕ್ಕೆ ಇನ್ ಯಾವತ್ತೂ ಇಲ್ಲಿ ಏನಪ್ಪ ಅದು? ಯಾವುದೇ ಪರಿಸ್ಥಿತಿಲೂ ನೀನು ಆ ವಾಗ್ದೇವಿ ಮನೆಗೆ ಹೋಗಬಾರ್ದು. ಅವ್ರ ನೆರಳು ಕೂಡ ನಿನ್ನ ಮೇಲೆ, ನಿನ್ನ ಗಂಡನ ಮೇಲೆ ಬೀಳಬಾರ್ದು. ನೀನು ಯಾವ ಮನೆಗೆ ಹೋಗ್ಬೇಡ ಅಂತಿದ್ಯೋ ಆ ಮನೆಗೆ ನಾನು ಸೊಸೆ ಆಗಿದ್ದೀನಿ. ಈ ವಿಷಯ ನಿನ್ಗೆ ಹೇಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ. ನಾನು ಮದುವೆ ಮಾಡ್ಕೊಂಡಿರೋದು ಆ ವಾಗ್ದೇವಮ್ಮನವ್ರ ಮಗನ್ನೇ ಅನ್ನೋ ವಿಷಯ ನೀನು ಹೊರಗಡೆ ಬಂದ್ಮೇಲಾದ್ರೂ ಗೊತ್ತಾಗುತ್ತೆ. ನಿನ್ನಿಂದ ಮುಚ್ಚಿಡೋದು ಒಳ್ಳೇದಲ್ಲ. ಹೊರಡಮ್ಮ. ಅಪ್ಪ, ನಾನೀಗ ಮದುವೆ ಆಗಿರೋದು. ಏನಮ್ಮ, ಯಾರೋ ದೊಡ್ಡವ್ರು ಬರ್ತಿದ್ದಾರೆ, ಹೋಗಮ್ಮ ಸಾಕು. ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಿ ಹೋಗು ಅಂತ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ಹೋಗಮ್ಮ ಬೇಗ, ಹೋಗಮ್ಮ. ಯಾರವನು? ಅವನು ಮೇಡಮ್.
ಏಯ್ ಯಾರೋ ನೀನು? ನಮ್ ಭಾವನೆ ದುಡ್ಡುಗೋಸ್ಕರ ಸಾಯ್ಸೋಕ್ ನೋಡ್ತೀಯಾ? ಯು ಇಡಿಯಟ್! ಅಂದ್ರೆ ನೀನು ಅವನ್ನ ಆಜ್ಞೆ ಅಂತಾಯ್ತು. ಮರ್ಯಾದೆ ಕೊಡದೆ ಏಗಿ ಅಂತಿದ್ಯಲ್ಲ. ಏಯ್ ನಿನ್ನಂಥ ಕ್ರಿಮಿನಲ್ಸ್ಗೆ ಮರ್ಯಾದೆ ಯಾಕೋ ರಾಸ್ಕಲ್? ಯಾರೋ ನೀನು? ಏಯ್ ನಿನ್ನೆ ಯಾರು ಅಂತ ಕೇಳ್ತಿದ್ರೆ ಯಾಕೋ ಮಾತಾಡ್ತಿಲ್ಲ? ಸರಸು ತಂದೆ ಅಂತ ನಾನೇ ಜಗದೀಶ ಅಂತ ಅಪ್ಪ ಹೇಳ್ಬಿಡ್ತಾರೋ ಏನೋ. ನಾನು ಯಾರಾದ್ರೆ ನಿಮ್ಗೇನು? ಏಯ್ ನೋಡಿ ಚಿಕ್ಕಮ್ಮ, ಇವನ್ ಪೊಗರು ನೋಡಿ. ಪೊಗರಿರೋದು ನನಗಲ್ಲ. ಪೊಗರು, ಅಹಂಕಾರ, ಸ್ವಾರ್ಥ ಎಲ್ಲ ನಿಮ್ಮಂತ ಶ್ರೀಮಂತರಿಗಿರೋದು. ಏಯ್ ಏಯ್ ಹುಚ್ಚುಚ್ಚಾಗಿ ಮಾತಾಡ್ದೆ ಅಂದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಹೇಳಿದ್ನಲ್ಲ ನಿಮ್ಮಂತ ಶ್ರೀಮಂತರಿಗೆ ಪೊಗರು ಜಾಸ್ತಿ ಅಂತ. ದುಡ್ಡಿಂದ ಏನ್ ಬೇಕಾದ್ರೂ ಮಾಡಬಹುದು, ಹೇಗ್ ಬೇಕಾದ್ರೂ ನಡ್ಕೋಬಹುದು ಅನ್ನೋದು ಅಹಂಕಾರ. ಇದು ಕಷ್ಟಪಟ್ಟು ದುಡಿಯೋಕೆ ಕೈಲಾಗದೆ ಇದ್ದಾಗ ನಮ್ಮಂತ ದುಡ್ಡಿರೋರ್ನ ನೋಡಿ ಅಸೂಯೆ ಪಡೋರೋ ನೀವು? ನಿಮ್ಮ ಹತ್ರ ಇರೋ ದುಡ್ಡು ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋದಲ್ಲ. ನಿಮ್ಮ ದುಡ್ಡಿನ ಕಟ್ಟು ನಮ್ಮಂತ ಬಡವರು ಭಿಕ್ಷೆ ಅಷ್ಟೇ. ನಿಮ್ಮ ಸಂಪಾದನೆಗೆ ನಮ್ಮ ರಕ್ತನೇ ನಿಮಗೆ ಕೊಟ್ಟಿದೀವಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನಿನ್ನ ಕಳ್ಳ ಅನ್ಕೊಂಡಿದ್ದೆ. ನಿನ್ ಮಾತನ್ನು ಕೇಳ್ತಾ ಇದ್ರೆ ನೀನೊಬ್ಬ ದೊಡ್ಡ ಕ್ರಿಮಿನಲ್ ಅಂತ ಗೊತ್ತಾಗ್ತಾ ಇದೆ. ನೀವು ನನ್ನ ಬಗ್ಗೆ ಏನೇ ಅನ್ಕೊಂಡ್ರು ನನಗೇನು ತೊಂದರೆ ಇಲ್ಲ. ಇರೋರ್ನ ನೋಡಿ ಸಹಿಸ್ಕೊಳ್ಳೋಕಾಗ್ದೆ ದುಡ್ಡುಗೋಸ್ಕರ ಕೊಲೆ ದರೋಡೆಗಳನ್ನ ಮಾಡೋ ನಿನ್ನಂಥವ್ರನ್ನ ಶೂಟ್ ಮಾಡಿ ಬಿಸಾಕ್ಬೇಕು. ಇಂಥವ್ರನ್ನ ಅಷ್ಟು ಈಸಿಯಾಗಿ ಸಾಯಿಸಬಾರ್ದು ಚಿಕ್ಕಮ್ಮ. ಮಾಡಿರೋ ತಪ್ಪಿಗೆ ಚಿತ್ರಹಿಂಸೆ ಅನುಭವಿಸ್ತಾ ಬದುಕಿರೋವರೆಗೂ ನರಳಾಡ್ತಾ ಇರೋ ಹಾಗೆ ಮಾಡಬೇಕು. ಅದನ್ನೇ ಮಾಡ್ತೀನಿ. ಇವನ್ಗೆ ಹೊರಗಿನ ಪ್ರಪಂಚ ನೋಡೋ ಅವಕಾಶನೇ ಸಿಗಬಾರ್ದು. ಜೈಲಲ್ಲೇ ಸಾಯೋ ಹಾಗೆ ಮಾಡ್ತೀನಿ. ನೀವೇನಾದ್ರೂ ಮಾಡಬೇಕು ಅನ್ಕೊಂಡ್ರೆ ನಿಮಗೆ ದುಡ್ಡು, ಅಧಿಕಾರ ಬೇಕು. ನನ್ನಂಥವ್ರು ಏನಾದ್ರೂ ಮಾಡಬೇಕು ಅನ್ಕೊಂಡ್ರೆ ಗೋಣ್ಗೆಲಿರೋ ಧೈರ್ಯನೇ ಸಾಕು. ಏನೋ ಏನೋ ದೊಡ್ಡದಾಗಿ ಧೈರ್ಯದ ಬಗ್ಗೆ ಮಾತಾಡ್ತಾ ಇದ್ಯಾ? ಪೊಲೀಸರು ನಿನ್ನ ಅರೆಸ್ಟ್ ಮಾಡಿದ್ದಕ್ಕೆ ಇವತ್ತು ಬದುಕೊಂಡಿದ್ಯಾ? ಇಲ್ಲ ಅಂದಿದ್ರೆ ನಮ್ಮ ಅಪ್ಪನ್ನೇ ಸಾಯಿಸ್ಬೇಕು ಅಂತಿದ್ದಿದ್ ನಿನ್ನ ನಾನೇ ಸಾಯಿಸ್ಬಿಡ್ತಾ ಇದ್ದೆ. ನಂಬಿ ಮೋಸ ಹೋದವರು, ಜೀವನದಲ್ಲಿ ನೊಂದವರು ಸಾವಿಗೂ ಭಯ ಪಡಲ್ಲ, ಸಾಯಿಸೋದಕ್ಕೂ ಭಯ ಪಡಲ್ಲ ಅನ್ನೋದು ತಿಳ್ಕೊ. ಏಯ್ ಏನೋ ಜಾಸ್ತಿ ಮಾತಾಡ್ತಾ ಇದ್ಯಾ? ರಾಹುಲ್, ಇಂಥವ್ರಿಗೆಲ್ಲ ಏನೇ ಇದ್ರೂ ಆಕ್ಷನ್ ಅಲ್ಲಿ ತೋರಿಸ್ಬೇಕೇ ಹೊರತು ಮಾತಲ್ಲ. ಇನ್ಸ್ಪೆಕ್ಟರ್ ಮೇಡಮ್. ಸ್ವಲ್ಪ ಹೊರಗೆ ಬನ್ನಿ. ಸರಿ ಮೇಡಮ್. ಇನ್ಸ್ಪೆಕ್ಟರ್, ಅವನ್ ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರ್ದು. ನಮ್ಮ ಲಾಯರ್ ನಿಮ್ಮ ಹತ್ರ ಮಾತಾಡ್ತಾರೆ. ನಾನು ಹೇಳಿದ್ ನೆನಪಿರ್ಲಿ. ಆಯ್ತು ಮೇಡಮ್, ನಾನೆಲ್ಲ ನೋಡ್ಕೋತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಓಕೆ ಮೇಡಮ್. ಮಗನ್ ಹಾಗೆ ನೋಡ್ಕೋಬೇಕಾಗಿರೋ ನನ್ನ ಗಂಡನೇ ನಮ್ಮಪ್ಪನ್ನ ಹೆದರಿಸ್ತಿದ್ದಾರೆ. ಅಳಿಯಂಗೆ ಆಶೀರ್ವಾದ ಮಾಡ್ಬೇಕಾಗಿರೋ ನಮ್ಮಪ್ಪ
ಗಂಡನ ಜೊತೆನೆ ವಿರೋಧ ಕಟ್ಕೊಂಡಿದ್ದಾರೆ. ನನ್ನ ಗಂಡಂಗೆ ಹೇಗ್ ನಿಜ ಹೇಳ್ಬೇಕು, ಅಪ್ಪನ್ನ ಹೇಗ್ ಬಿಡಿಸ್ಕೋಬೇಕು ಅರ್ಥನೇ ಆಗ್ತಿಲ್ಲ. ರಾಹುಲ್ ಅವ್ರಿಗೆ ಅವ್ರ ತಂದೆಗೆ ಹೀಗಾಗಿತ್ತು ನಮ್ಮ ಅಪ್ಪನಿಂದನೇ ಅಂತ ಗೊತ್ತಾದ್ರೆ ಏನ್ ಮಾಡ್ತಾರೋ ಅಂತ ಭಯ ಆಗ್ತಿದೆ. ರಾಹುಲ್ ಅವರಿಂದ ನಮ್ಮಪ್ಪನಿಂದ ರಾಹುಲ್ ಅವರನ್ನ ಹೇಗೆ ಕಾಪಾಡ್ಕೊಳ್ಳೋದು? ನಾನೇನ್ ಮಾಡಬೇಕು? ಸರಸು ಹಾಸ್ಪಿಟ್ಲಿಂದ ಹೋಗದೆ ಅಲ್ಲೇ ಇದ್ರೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗತ್ತೆ. ಚಿಕ್ಕಮ್ಮ ಬೈದಿದ್ರಿಂದ ಅವಳೇನಾದ್ರೂ ಹೋಗಿರ್ತಾಳೆ. ಏನ್ ಯೋಚಿಸ್ತಿದ್ಯಾ ರಾಹುಲ್? ಏನಿಲ್ಲ ಚಿಕ್ಕಮ್ಮ, ಇಲ್ಲೇ ಹತ್ರದಲ್ಲಿ ನನ್ನ ಪ್ರಾಜೆಕ್ಟ್ ಕೆಲಸ ನಡೀತಾ ಇದೆ. ನಾನಲ್ಲಿಗೆ ಹೋಗ್ಬೇಕು. ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತೀನಿ ಚಿಕ್ಕಮ್ಮ. ತೇಜ ನಾನು ಇದೀವಲ್ಲ, ನಾವ್ ನೋಡ್ಕೋತೀವಿ. ನೀನೇನು ಟೆನ್ಷನ್ ಮಾಡ್ಕೊಳ್ದೆ ಹೋಗ್ಬಾ. ಥ್ಯಾಂಕ್ಸ್ ಚಿಕ್ಕಮ್ಮ. ರಾಹುಲ್, ನಿಮ್ ಡ್ಯಾಡಿ ಸರಸ್ಸೋಗ್ ಹೆಲ್ಪ್ ಮಾಡಕ್ ಬಂದ್ರು ಅಂತ ನೀವ್ ಹೇಳಿದ್ರಿ. ಆ ಸರಸ್ಸು ಬಗ್ಗೆ ನಿನಗೇನಾದ್ರೂ ಗೊತ್ತಾ? ಸರಸ್ಸುನ ನೀನ್ ಯಾವತ್ತಾದ್ರೂ ನೋಡಿದ್ಯಾ? ಸರಸು ಬಗ್ಗೆ ನನಗೇನು ಗೊತ್ತಿಲ್ಲ ಚಿಕ್ಕಮ್ಮ. ಸರಸು ನಾನು ಯಾವತ್ತೂ ನೋಡೇ ಇಲ್ಲ. ಆ ಊರಿಗೆ ನಾನು ಯಾವತ್ತೂ ಹೋಗಿಲ್ಲ. ಹೀಗಿರುವಾಗ ಆ ಸರಸು ಬಗ್ಗೆ ನನಗೆ ಹೇಗೆ ಗೊತ್ತಾಗತ್ತೆ ಚಿಕ್ಕಮ್ಮ? ನೀವು ಆ ಸರಸು ಬಗ್ಗೆ ಯಾಕೆ ಕೇಳ್ತಾ ಇದ್ದೀರಾ ಚಿಕ್ಕಮ್ಮ? ಒಂದು ಸಾರಿ ನಾನು ಅವಳನ್ನ ನೋಡ್ಬೇಕು. ನಿಮ್ ಡ್ಯಾಡಿಗೆ ಆ ಸರಸುನ ಮರೆಯೋಕಾಗ್ತಿಲ್ಲ. ನನ್ನ ಅಕ್ಕ ಭಾವನ್ ಸಂಸಾರ ಹಾಳಾಗೋದಕ್ಕೆ ಆ ಸರಸುನೇ ಕಾರಣ. ನನ್ನ ಅಕ್ಕ ವಾಗ್ದೇವಿ ಅವಳನ್ನ ಏನೂ ಮಾಡಕ್ಕಾಗ್ದೆ ಬಿಟ್ಬಿಟ್ಲು. ನಾನ್ ಖಂಡಿತ ಅವಳನ್ನ ಸುಮ್ಮನೆ ಬಿಡಲ್ಲ. ಅವಳಿಗೆ ಏನ್ ಮಾಡ್ಬೇಕು ನನಗ್ ಚೆನ್ನಾಗ್ ಗೊತ್ತಿದೆ. ನೀವು ಆ ಸರಸು ಬಗ್ಗೆ ಚಿಕ್ಕಮ್ಮ, ಡ್ಯಾಡ್ ಹತ್ರ ಅಣ್ಣ ಒಬ್ಬನೇ ಇದ್ದಾನೆ. ನೀವು ಒಳಗೆ ಹೋಗಿ ಚಿಕ್ಕಮ್ಮ, ನಾನು ಅಲ್ಲಿಗೆ ಹೋಗಿ ಬಂದ್ಬಿಡ್ತೀನಿ. ಸರಿ. ಸರಸು, ನೀನ್ ಯಾಕೆ ಬಾ. ರಾಹುಲ್ ಅವರೇ, ಏನಾಯ್ತು ರಾಹುಲ್ ಅವರೇ? ತಲೆ ಇದೆಯಾ ನಿನಗೆ? ನಿನ್ನ ನೋಡಿ ನಮ್ಮ ಚಿಕ್ಕಮ್ಮ ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂತ ನೋಡಿದ್ಯಲ್ಲ, ಮತ್ತೆ ಯಾಕೆ ಬಂದೆ? ದೊಡ್ಡಯ್ಯ ಈ ತೀರ್ಥ ಕೊಡ್ತಿದ್ದಕ್ಕೆ ಸರಿ ಹೋಗಿದ್ದು. ಅರುಣ್ ಮಾವಂಗೂ ಈ ತೀರ್ಥ ಕೊಟ್ರೆ ಖಂಡಿತ ಬೇಗ ಹುಷಾರಾಗ್ತಾರೆ. ಅದಕ್ಕೆ ತೀರ್ಥ ಕೊಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಕೊಟ್ಟು ಬಂದ್ಬಿಡ್ತೀನಿ. ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ? ನೀನೇನಾದ್ರೂ ಮೆಂಟಲ್ಲ? ನೀನ್ ಯಾರು ಅಂತ ಗೊತ್ತಿಲ್ದೇನೆ ಅಷ್ಟು ಗಲಾಟೆ ಮಾಡಿದ್ರು. ಒಂದ್ ವೇಳೆ ನೀನೇ ಸರಸು ಅಂತ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ? ಅವರು ಹೊಡೆದೋ ಬೈದೋ ಸುಮ್ಮನೆ ಬಿಡಲ್ಲ. ವಾರ್ನಿಂಗ್ ಕೊಡದೆ ಯಾವ ಡಿಸಿಷನ್ ಬೇಕಾದ್ರೂ ತಗೋತಾರೆ. ನಮ್ ಚಿಕ್ಕಮ್ಮ ನಮ್ಮ ಮೇಡಮ್ಗಿಂತ ಡೇಂಜರು. ಅಗತ್ಯ ಬಿದ್ರೆ ಪ್ರಾಣ ತೆಗಿಯೋಕೋ ಹೇಸಲ್ಲ ಅವರು. ಅರ್ಥ ಆಯ್ತಾ? ಅದು ನಾನು. ನೀನ್ ಮಾತಾಡ್ಬೇಡ. ನೀನ್ ನಮ್ ಡ್ಯಾಡ್ಗೆ ಹೆಲ್ಪ್ ಮಾಡೋಕ್ ಬಂದಿರೋ ಹಾಗಿಲ್ಲ. ನನ್ನನ್ನ ಇನ್ನೂ ಪ್ರಾಬ್ಲಮ್ಸ್ ಅಲ್ಲಿ ಸಿಕ್ಕಾಕ್ಸೋಕ್ ಬಂದಿದ್ಯಾ ಅನ್ಸುತ್ತೆ. ನನ್ನ ಕರ್ಮ. ಇಲ್ಲಿ ನೋಡು, ಓದ್ದೇ ಇರೋರು ಹೀಗೆ ದಡ್ರ ತರ ಬಿಹೇವ್ ಮಾಡ್ತಾರೆ. ಅಂದ್ರೆ ಓದ್ದೇ ಇರೋರು ಮನುಷ್ಯರೇ ಅಲ್ವಾ ರಾಹುಲ್ ಅವರೇ? ಓದಿಲ್ಲ ಅಂದಿದ್ ಮಾತ್ರಕ್ಕೆ ಮನ್ಸು ಪ್ರೀತಿ ಅನ್ನೋದೆಲ್ಲ ಏನೂ ಇಲ್ಲ ಅನ್ಕೊಂಡಿದ್ದೀರಾ? ಇಲ್ಲಿ ನೋಡು,
ಹೀಗೆ ಸ್ಟುಪಿಡ್ ತರ ಬಿಹೇವ್ ಮಾಡಿ ಅರ್ಥ ಇಲ್ದಿರೋ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ನೋಡು, ಅನ್ಕೊಳಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ನಾನು ನಿನ್ ಕುತ್ತಿಗೆ ತಾಳಿ ಕಟ್ಬೇಕಾಯ್ತು. ಗೊತ್ತೋ ಗೊತ್ತಿಲ್ದೇನೋ ಈಗ ನಿನ್ನ ಜೀವನ ನನ್ನ ಜೀವನ ಜೊತೆ ಸೇರ್ಕೊಂಡಿದೆ. ನಾವೀಗ ಏನೇ ಮಿಸ್ಟೇಕ್ ಮಾಡಿದ್ರು ನಿನ್ನ ಲೈಫು ನನ್ನ ಲೈಫು ಇಬ್ಬರ ಲೈಫು ರಿಸ್ಕಲ್ಲಿ ಸಿಕ್ಕಾಕೊಳ್ಳುತ್ತೆ. ಅರ್ಥ ಮಾಡ್ಕೋ ಪ್ಲೀಸ್. ಬಾ ಹೋಗೋಣ. ರಾಹುಲ್ ಅವರಿಗೆ ನಮ್ಮಪ್ಪನ ಗುರುತು ಸಿಕ್ಬಿಟ್ರೆ ರಾಹುಲ್ ಅವರು ಶಾಂಭವಿ ಅವರು ಅಪ್ಪಂಗೆ ಏನು ಮಾಡಿಬಿಡ್ತಾರೋ. ನೀವೇನಾದ್ರೂ ಮಾಡಬೇಕು ಅನ್ಕೊಂಡ್ರೆ ನಿಮಗೆ ದುಡ್ಡು ಅಧಿಕಾರ ಬೇಕು. ನನ್ನಂತವ್ರು ಏನಾದ್ರೂ ಮಾಡಬೇಕು ಅನ್ಕೊಂಡ್ರೆ ಗೋಣ್ಗೆಲಿರೋ ಧೈರ್ಯನೇ ಸಾಕು. ಏನೋ ದೊಡ್ಡದಾಗಿ ಧೈರ್ಯದ ಬಗ್ಗೆ ಮಾತಾಡ್ತಾ ಇದ್ಯಾ? ಪೊಲೀಸರು ನಿನ್ನ ಅರೆಸ್ಟ್ ಮಾಡಿದ್ದಕ್ಕೆ ಇವತ್ತು ಬದುಕೊಂಡಿದ್ಯಾ. ಇಲ್ಲ ಅಂದಿದ್ರೆ ನಮ್ಮ ಅಪ್ಪನ್ನೇ ಸಾಯಿಸ್ಬೇಕು ಅಂತಿದ್ದಿದ್ ನಿನ್ನನ್ನ ನಾನೇ ಸಾಯಿಸ್ಬಿಡ್ತಾ ಇದ್ದೆ. ರಾಹುಲ್ ಅವರೇ, ಅವಾಗವಾಗ ಅಂದ್ಕೊಳ್ದೇ ಇರೋದೆಲ್ಲ ನಡೆದು ಹೋಗುತ್ತೆ. ನಡೆದಿರೋದಕ್ಕೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಆಸ್ಪತ್ರೆಯಲ್ಲಿ ನಡೆದಿರೋ ವಿಷಯನ ದೊಡ್ಡಯ್ಯಂಗೆ ಹೇಳಕ್ ಹೋಗ್ಬೇಡಿ. ಈಗ ದೊಡ್ಡಯ್ಯ ಇಂಥ ವಿಷಯ ಕೇಳಿದ್ರೆ ಸಹಿಸ್ಕೊಳ್ಳೋ ಸ್ಥಿತಿಲಿ ಖಂಡಿತ ಇಲ್ಲ. ಯಾರಿಗೇನ್ ಹೇಳಬೇಕು ಏನ್ ಹೇಳಬಾರ್ದು ಅಂತ ನೀನ್ ಹೇಳೋವರೆಗೂ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನನಗೆ ಹೇಳೋದಲ್ಲ, ಎಲ್ಲಿಗೆ ಬರಬಾರ್ದು, ಯಾರನ್ನ ಮೀಟ್ ಮಾಡಬಾರ್ದು, ಯಾರ ಹತ್ರ ಏನ್ ಮಾತಾಡಬೇಕು ಅಂತ ಅರ್ಥ ಮಾಡ್ಕೋಬೇಕಾಗಿರೋದು ನೀನು. ನಿಂತ್ಕೊಳ್ಳಿ. ಎಲ್ಲಿಗೆ ಹೋಗಿದ್ರಿ? ಮಾತಾಡಿ. ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾ ಇದ್ದೀನಿ. ಹೇಳ್ದೆ ಇದ್ರೆ ಸುಮ್ಮನಿರೋದಿಲ್ಲ, ಹೇಳಿದ್ರೆ ತಡ್ಕೊಳ್ಳೋದಿಲ್ಲ. ಈಗೇನು ಹೇಳಿ? ದೊಡ್ಡಯ್ಯ ಇಷ್ಟೊಂದು ಕೋಪದಲ್ಲಿದ್ದಾರೆ ಅಂದ್ರೆ ಅರುಣ್ ಪ್ರಸಾದ್ ಮಾವನ್ ಬಗ್ಗೆ ಏನಾದ್ರೂ ಗೊತ್ತಾಗೋಯ್ತಾ? ಹೇಳಿ. ತಾತ, ಅದು ನಾನು ಸರ್ಸು ಅಲ್ಲಪ್ಪ, ಹಾಗೆ ಎದುರುತ್ತೀಯಲ್ಲೋ. ಎಲ್ಲಿಗಾದ್ರೂ ಹೋಗ್ತೀರಿ, ಎಷ್ಟು ಹೊತ್ತಾದ್ರೂ ಹೋಗ್ತೀರಿ. ನೀವು ಯಾರಿಗೂ ಉತ್ತರ ಕೊಡ್ಬೇಕಾಗಿರೋ ಅಗತ್ಯ ಇಲ್ಲ. ನನ್ನ ಗಂಡನ ಜೊತೆ ನಾನು ಎಲ್ಲಿಗಾದ್ರೂ ಹೋಗೋ ಹಕ್ಕಿದೆ. ಕೇಳೋದಕ್ಕೆ ನೀವ್ಯಾರು ಅಂತ ಧೈರ್ಯವಾಗಿ ಕೇಳೋದ್ ಬಿಟ್ಟು ಯಾಕಮ್ಮ ಹೆದರ್ಕೊಳ್ತೀಯ? ಹುಚ್ಚು ಹುಡುಗಿ.
ನೀವಿಬ್ರು ರಸ್ತೆ ಮೇಲೆಲ್ಲೋ ಕಾಣಿಸ್ತಿದ್ರಿ, ಹೊಲ್ದ ಹತ್ರ ಕಾಣಿಸ್ತಿದ್ರಿ ಅಂತ ತುಂಬಾ ಜನ ಹೇಳ್ತಿದ್ರು. ಈಗ ನೀವಿಬ್ರು ಗಂಡ ಹೆಂಡತಿ, ನೀವೆಲ್ಲಿ ತಿರುಗಿದ್ರು ಯಾರೂ ಏನೂ ಅನ್ನಲ್ಲ ಮೊಮ್ಮಗನೇ. ಬನ್ನಿ ಒಳಗೆ. ನಿಲ್ಲಿ. ರಂಗಮ್ಮ, ಆರ್ತಿ ತಗೊಂಡ್ ಬಾ. ಈಗಿದೆಲ್ಲ ಯಾಕೆ ತಾತ? ನೀವು ಮೊದಲು ಸುತ್ತೋದನ್ನ ನೋಡೇ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಈಗ ಮದುವೆ ಆಗಿ ಜೊತೆಯಾಗಿ ತಿರುಗ್ತಾ ಇದ್ರೆ ಹೊಟ್ಟೆ ಕಿಚ್ಪಡ್ತಾರೆ, ಅವ್ರ ದೃಷ್ಟಿ ಹೋಗ್ಲಿ ಅಂತ. ನಿಲ್ಲಪ್ಪ, ಅಷ್ಟು ಆತ್ರ ಯಾಕೆ? ನಿನ್ ಹೆಂಡತಿ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗು. ತಾತ, ಏನಿ ಸೆಂಟಿಮೆಂಟ್ಸು? ಸೆಂಟಿಮೆಂಟ್ಸ್ ಅಲ್ಲಪ್ಪ, ಸಂಪ್ರದಾಯ. ದಂಪತಿಗಳು ಹೀಗೇ ಮಾಡಬೇಕು. ನನಗವತ್ತು ಹಾಗಾಗಿದ್ದಕ್ಕೆ ಇದನ್ನೆಲ್ಲ ಮಾಡಕ್ಕಾಗ್ಲಿಲ್ಲಮ್ಮ. ಬಲ್ಗಾಲಿಟ್ಟು ಇಬ್ರು ಒಳಗಡೆ ಬನ್ನಿ. ತಾತ, ಏನಿದೆಲ್ಲ? ಮುಹೂರ್ತನ ಇಡ್ದೆ ಇದ್ದಕ್ಕಿದ್ದ ಹಾಗೆ ಮಾಡಿರೋದ್ರಿಂದ ನಿಮ್ ಮದ್ವೆ ಆಡಂಬರನೇ ಇಲ್ದೆ ನಡೆದು ಹೋಯ್ತು. ನಂತರದ ಶಾಸ್ತ್ರನಾದ್ರೂ ಸಂಪ್ರದಾಯ ಪ್ರಕಾರ ಮಾಡ್ಬೇಕಲ್ವಾ, ಅದಕ್ಕೆ ಇದೆಲ್ಲ. ಈ ಕೆಲ್ಸಕ್ಕೂ ನಿಮ್ಗೂ ಸಂಬಂಧ ಇಲ್ಲ, ನೀವು ಒಳಗಡೆ ಹೋಗಿ. ಹೋಗು ರಾಹುಲ್, ಹೋಗಮ್ಮ. ರಾಮಣ್ಣ, ಯಜಮಾನ್ರೆ. ರಂಗಮ್ಮ, ಇಷ್ಟ ಇರೋ ಹಾಗಿಲ್ಲ. ವಾಗ್ದೇವಿ ಬೇಡ ಅಂದ್ರೆ ನಿನ್ ಬಾವ ಅಮ್ಮನ್ ಮಾತ್ ತೆಗ್ದು ಹಾಕಿ ನಿನ್ನ ಮದ್ವೆ ಮಾಡ್ಕೊಳಲ್ಲ.
ನಿನ್ ಭಾವ ನಿನ್ನನ್ನ ಬಿಟ್ಟಿರೋಕಾಗ್ದಿರೋ ಹಾಗೆ ನೀನವನ್ಗೆ ಹತ್ರ ಆಗ್ಬೇಕು. ಅದಕ್ಕೆ ನಿನ್ನಕ್ಕ, ವಾಗ್ದೇವಿ ಮಗಳು, ವಾಗ್ದೇವಿ ತಂಗಿ ಯಾರು ಇಲ್ಲಿಗ್ ಬರ್ದಿರೋ ಹಾಗೆ ಪ್ಲಾನ್ ಮಾಡಿ ನಿನ್ನೊಬ್ಳನ್ನೇ ಇಲ್ಲಿಗ್ ಕರ್ಕೊಂಡ್ ಬಂದಿದ್ದು. ಅರ್ಥ ಆಯ್ತಾ? ಹೇಳಿದ್ಯಲ್ಲ, ಇನ್ ನಾನ್ ನೋಡ್ಕೊಳ್ತೀನಿ. ನೀನು ನಿನ್ನ ಅಕ್ಕನ್ ಹಾಗಲ್ಲ. ಹುಣ್ಸೆ ಹಣ್ಣನ್ ಕೂಡ ಚಿಕನ್ ಬಿರಿಯಾನಿ ಮಾಡೋ ಅಷ್ಟು ಬುದ್ಧಿವಂತಿಕೆ ನಿನಗಿದೆ ಅಂತ ಗೊತ್ತು. ನಡಿ. ನಮ್ ಭಾವನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ಅದ್ಯಾಕ್ ಮೇಡಮ್? ಟ್ರೀಟ್ಮೆಂಟ್ ವಿಷಯ ಪಕ್ಕಕ್ಕಿಟ್ರೆ ನಿಮ್ ಹಾಸ್ಪಿಟ್ಲಲ್ಲಿ ಫೆಸಿಲಿಟೀಸ್ ಏನೂ ಚೆನ್ನಾಗಿಲ್ಲ. ನಾವಿಲ್ಲಿರೋಕ್ಕಾಗಲ್ಲ. ಬೇಗನೆ ಡಿಸ್ಚಾರ್ಜ್ ಮಾಡಿ. ಚಿಕ್ಕಮ್ಮ ಅದು ಮಾತಾಡ್ತಿದ್ದೀನಲ್ಲ. ಬ್ಯಾಂಗ್ಳೂರಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇದೆ. ನಾನ್ ಭಾವನ ಅಲ್ಲೇ ಅಡ್ಮಿಟ್ ಮಾಡ್ತೀನಿ. ಅಗತ್ಯ ಇದ್ರೆ ಬೆಟರ್ ಟ್ರೀಟ್ಮೆಂಟ್ಗೋಸ್ಕರ ಫಾರಿನ್ಗೂ ಕರ್ಕೊಂಡು ಹೋಗ್ತೀನಿ. ನೋಡಿ ಮೇಡಮ್, ಪೇಷಂಟ್ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಈಗ ಡಿಸ್ಚಾರ್ಜ್ ಮಾಡಿದ್ರೆ ತುಂಬಾನೇ ಕಾಂಪ್ಲಿಕೇಟ್ ಆಗುತ್ತೆ. ಅವ್ರಿಗೆ ಅರ್ಜೆಂಟಾಗಿ ಆಪರೇಷನ್ ಮಾಡಲೇಬೇಕು. ಬೇಕಾದ್ರೆ ಆಪರೇಷನ್ ಆದ್ಮೇಲೆ ಕರ್ಕೊಂಡು ಹೋಗಿ. ಅಯ್ಯೋ, ಇವಳು ಇಲ್ಲಿದ್ದಾಳಲ್ಲೇ. ಚಿಕ್ಕತ್ತೇನಾ? ಇವಳು ಯಾವಾಗ ಬಂದ್ಲು? ಇವಳು ವಾಗ್ದೇವಿಗಿಂತ ಡೇಂಜರ್. ಅವಳು ಬೆರಳು ಕೊಟ್ರೆ ಹಸ್ತ ನುಂಗ್ತಾಳೆ. ಇವಳು ಹಸ್ತದ ಜೊತೆ ಇಡೀ ದೇಹನೇ ನುಂಗ್ತಾಳೆ. ಅವಸರ ಮಾಡಿ ಏನೇನೋ ಮಾತಾಡ್ಬೇಡ. ಬಾ. ಅಟ್ಲೀಸ್ಟ್ ರೂಮ್ ಆದ್ರೂ ಚೇಂಜ್ ಮಾಡಿ. ಸ್ವಲ್ಪನೂ ಚೆನ್ನಾಗಿಲ್ಲ. ಸರಿ ಮೇಡಮ್. ಅಣ್ಣನ್ಗೆ ಈಗ ಹೇಗಿದೆ? ಡಾಕ್ಟರ್ ಏನಂದ್ರು? ಆಪರೇಷನ್ ಮಾಡ್ಬೇಕು ಅಂತಿದ್ದಾರೆ. ಹೌದಾ? ಟೈಮ್ ಸರಿ ಇಲ್ದೇ ಇದ್ರೆ ಹಗ್ಗಾನು ಹಾವಾಗುತ್ತೆ ಅನ್ನೋದು ಇದಕ್ಕೆ ಅನ್ಸುತ್ತೆ. ತಲೆನೋವು ಕೂಡ ಬರ್ದಿರೋ ಮನುಷ್ಯನ್ಗೆ ಆಪರೇಷನ್ ಅಂದ್ರೇನು? ಮಾವನವ್ರ ಕಂಡೀಷನ್ ಹೇಗಿದೆ ಬಾವಾ? ಇನ್ನೂ ಪ್ರಜ್ಞೆ ಬಂದಿಲ್ವಂತೆ. ಏನಂದ್ರಿ? ಆಗಿಂದ ಇಲ್ಲಿ ತನಕ ಕಣ್ಣೇ ಬಿಟ್ಟಿಲ್ವಾ? ಒಂದ್ಸರಿ ನೋಡ್ಕೊಂಬರ್ತೀನಿ. ಹಲೋ, ನಾವೇನ್ ಕೆಲ್ಸ ಇಲ್ದೆ ಇಲ್ಲಿ ನಿಂತಿದೀವಾ? ಒಳಗಡೆ ಡಾಕ್ಟರ್ ಇದ್ದಾರೆ. ಅವ್ರು ಹೇಳಿದ್ಮೇಲೆ ನಾವು ಹೋಗ್ಬೇಕು. ವಾಗ್ದೇವಿಗೆ ಹೇಳಿದ್ದೀನಿ ಅಂದ್ಮೇಲೆ ಇವಳಿಗೂ ರಾಹುಲ್ ಮ್ಯಾಗಿ ವಿಷಯ ಹೇಳೋದೇ ಒಳ್ಳೇದು. ಶಾಂಭವಿ, ಇತ್ತೀಚೆಗೆ ನೀನ್ ನೋಡಿಲ್ಲ ಅಲ್ವಾ? ಇವಳು ನನ್ ಚಿಕ್ಕ ಮಗಳು ಮ್ಯಾಗಿ. ಹಾಯ್ ಆಂಟಿ. ನಮ್ ಮ್ಯಾಗಿ ನಿನ್ನ ಅಕ್ಕ ವಾಗ್ದೇವಿ ಹತ್ರ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಹೇಗ್ ರನ್ ಮಾಡ್ಬೇಕು ಅಂತ ಟ್ರೈನಿಂಗ್ ತಗೋತಿದ್ದಾಳೆ. ಓಕೆ. ರಾಹುಲ್ಗೆ ನಮ್ ಮ್ಯಾಗಿ ಅಂದ್ರೆ ತುಂಬಾ ಇಷ್ಟ. ನವ್ಯ ಮದ್ವೆ ಆದ್ಮೇಲೆ ಇವರಿಬ್ರು ಮದ್ವೆ ಮಾಡೋಣ ಅಂತ ವಾಗ್ದೇವಿ ನಾನು ಅನ್ಕೊಂಡಿದೀವಿ. ಆದ್ರೆ ಅಣ್ಣನ್ಗೆ ಹೀಗಾಯ್ತಲ್ಲ. ನನಗೂ ರಾಹುಲ್ ಬಾವ ಅಂದ್ರೆ ತುಂಬಾ ಇಷ್ಟ ಆಂಟಿ. ರಾಹುಲ್ಗೂ ನನ್ ಮಗಳಿಗೂ ಮದ್ವೆ ಆಗ್ಬಿಟ್ರೆ ಇನ್ಯಾವ ಸಮಸ್ಯೆನೂ ಇರಲ್ಲ. ವಾಟ್? ರಾಹುಲ್ಗೂ ನಿನ್ನ ಮಗಳಿಗೂ ಮದುವೆನಾ? ಅದಕ್ಕೆ ನಮ್ಮ ಅಕ್ಕ ಒಪ್ಕೊಂಡಿದ್ದಾಳ? ವಾಟ್ ಆರ್ ಯು ಟಾಕಿಂಗ್? ಹೌದು ಶಾಂಭವಿ, ರಾಹುಲ್ಗೆ ನನ್ ಮಗಳು ಅಂದ್ರೆ ಅಂಥ ಯೋಚನೆಯನ್ನು ಇಟ್ಕೋಬೇಡ. ರಾಹುಲ್ಗೆ ತುಂಬಾ ಒಳ್ಳೆ ಸಂಬಂಧ ಹುಡುಕ್ಬೇಕು ಅನ್ನೋದನ್ನ ಅಕ್ಕ ನನ್ನ ಹತ್ರ ತುಂಬಾ ಸಲ ಹೇಳಿದಾಳೆ. ನೀವೆಲ್ಲೋ ಹಗಲ್ಗನ್ಸ್ ಕಾಣ್ತಿರೋ ಹಾಗಿದೆ. ರಾಹುಲ್ಗೆ ಎಂಥ ಸಂಬಂಧ ಹುಡುಕ್ತೀವಿ ಅನ್ನೋದನ್ನ ನೀವ್ ಜಸ್ಟ್ ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ನಿಮ್ ಯೋಚನೆಗಳು ಬದಲಾದ್ರೆ ತುಂಬಾ ಒಳ್ಳೇದು. ಮಮ್ಮಿ, ಏನ್ ಹೀಗೆ ಹೇಳ್ಬಿಟ್ರಿ ಇವರು? ಹೇಳಿದ್ರೆ ಮುಗ್ದು ಹೋಯ್ತಾ? ನಿನ್ನನ್ ಬೇಡ ಅಂದು ಅದೆಂತ ಸಂಬಂಧ ತಗೊಂಬರ್ತಾರೋ ನಾನು ನೋಡ್ತೀನಿ. ಸರ್ಸು, ದುರಾದೃಷ್ಟನ ಸರಿ ಮಾಡೋಕ್ಕಾಗಲ್ಲ, ಅದೃಷ್ಟನು ದೂರ ಮಾಡೋಕ್ಕಾಗಲ್ಲ ಅಂತ ಒಂದ್ ಗಾದೆ ಇದೆ. ಅದು ನಿನ್ ವಿಷಯದಲ್ಲಿ ನಿಜ ಆಯ್ತು ಸರ್ಸು. ನಿನ್ ಮನ್ಸು ಒಳ್ಳೇದಾಗಿರೋದಕ್ಕೆ ಲಕ್ಷಣವಾಗಿರೋ ಹುಡುಗನೇ ಗಂಡ ಆಗಿ ಸಿಕ್ಕಿದಾನೆ. ದೊಡ್ಡ ಮನೆಗೆ ಸೊಸೆ ಆಗ್ತಿದ್ಯಾ. ಒಂದು ವಿಷಯ ನೆನ್ಪಿಟ್ಕೋ ಅಮ್ಮ. ಏನಪ್ಪ ಅದು?
ಯಾವುದೇ ಪರಿಸ್ಥಿತಿಲೂ ನೀನು ಆ ವಾಗ್ದೇವಿ ಮನೆಗೆ ಹೋಗ್ಬಾರ್ದು. ವಾಗ್ದೇವಮ್ನವ್ರ ಮನೆಗೆ ನಾನು ಸೊಸೆ ಆಗಿದ್ದು ಅದೃಷ್ಟನೋ ದುರಾದೃಷ್ಟನೋ ನನಗೆ ಗೊತ್ತಾಗ್ತಿಲ್ಲ. ಏನು ಸಂತೋಷ ಪಡ್ತಿದ್ಯಾ? ಅನ್ಕೊಂಡವನೇ ನಿನ್ ಗಂಡ ಆಗಿದ್ದಕ್ಕೆ ನಿನಗೆ ಖುಷಿ ಆಗ್ತಿದ್ಯಾ? ಗಂಡು ಮಕ್ಕಳು ನಿಜವಾಗ್ಲೂ ಅಂದವಾಗಿ ಕಾಣೋದು ಪಂಚೆ ಕಟ್ಕೊಂಡಾಗ್ಲೇ ಕಣಪ್ಪ. ನಿನಗೆ ಪಂಚೆನೆ ಕಟ್ಕೊಳಕ್ ಬರ್ದೇ ಇದ್ರೆ ಹೇಗಪ್ಪ ಮಗು? ಈ ಮದ್ವೆ ಬಗ್ಗೆ ನಮ್ಮ ಮೇಡಮ್ ಗೊತ್ತಾದ್ರೆ ಏನ್ ಮಾಡ್ತಾರೋ ಏನ್ ಹೇಳ್ತಾರೋ ಅಂತ ನಾನು ಟೆನ್ಷನಲ್ಲಿದ್ರೆ ಈ ಪಂಚೆ ಬಗ್ಗೆ ಜುಬ್ಬ ಬಗ್ಗೆ ಮಾತಾಡ್ತಿದ್ದೀರಲ್ಲ ನೀವು. ಛೇ, ನನಗೆ ಗೊತ್ತಿಲ್ಲದೇನೆ ನನ್ನ ಲೈಫು ಹಾಳಾಗಿ ಹೋಯ್ತು. ರಾಹುಲ್, ಈ ಮದುವೆ ನೀನು ಇಷ್ಟ ಇಲ್ಲದೆ ಆಗಿದ್ದಂತೂ ನನಗೆ ಗೊತ್ತು. ಆದರೆ ಮದುವೆ ಅನ್ನೋದು ನೀನು ಅನ್ಕೊಂಡ್ ಹಾಗೋ ನಾನು ನಿರ್ಧಾರ ಮಾಡಿದ ಹಾಗೋ ಆಗಲ್ಲಪ್ಪ. ನಿಮ್ಮ ನಿರ್ಧಾರನ ಸೆಂಟಿಮೆಂಟ್ಸಿಂದ ಸಮರ್ಥನೆ ಮಾಡ್ತಿದ್ದೀರಾ? ಸಮರ್ಥನೆ ಅಲ್ಲಪ್ಪ, ವಾಸ್ತವ. ನಿನ್ನ ಆವೇಶ ನಿನಗೆ ಹಾನಿ ಮಾಡುತ್ತೆ, ನನ್ನ ಅನುಭವ ನಿನಗೆ ಒಳ್ಳೇದೇ ಮಾಡುತ್ತೆ. ನಿಮ್ಮ ಅನುಭವ ನನಗೆ ಒಳ್ಳೇದಂತೂ ಮಾಡಲ್ಲ, ನನ್ನನ್ನು ದೊಡ್ಡ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕ್ಸುತ್ತೆ.